ರಾಗಿ ದೋಸೆ ಮಾಡುವ ವಿಧಾನ. ಬೇಕಾದ ವಸ್ತುಗಳು ರಾಗಿ ಹಸಿಟ್ಟು ಹಾಗೂ ನೀರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಊರ್ ಬಾಗ್ಲಾಗೋಗಿದೆ. ದೋಸೆ ಸ್ವಲ್ಪ ಹಾಳಾಗುತ್ತೆ, ಕರೆಕ್ಟಾಗಿ ಹಾಕಿಲ್ಲ. ಅದು ಗಂಡದವ್ರಿಗೆ, ಹೆಣ್ದವ್ರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ನಾನು ಇವತ್ತು ಈ ವ್ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಈ ವ್ಲಾಗಲ್ಲಿ ಸಖತ್ ಸ್ಪೆಷಲ್ ಏನಂತಂದರೆ, ಇವತ್ತು ಯಾರೋ ಒಬ್ಬರು ರಾಗಿ ದೋಸೆ ಮಾಡಿಕೊಡ್ತೀನಿ ಅಂತ ಒಂದು ವಾರ 10 ದಿನದಿಂದ ಹೇಳ್ತಾನೆ ಇದ್ರು. ಬಟ್ ಇವತ್ತು ಪಕ್ಕಾ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ದಾರೆ. ಏನು ಹೇಳೋ ರಾಗಿ ಕೊಡ್ತೀನಿ ಅಂದೆ ಅಲ್ವಾ? ರಾಗಿ ಮಾಡಿ ಕೊಡ್ತೀನಿ. ಏನ ಪಕ್ಕದಲ್ಲಿದ್ದೀನಲ್ಲ ಅಷ್ಟೇ. ಪಾಚು. ಸೊ ಇವಾಗ ಹೆಂಗ್ ರೆಡಿ ಮಾಡ್ಕೊಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಏನು ಮಾಡ್ತಾ ಇರ್ತಾರೆ ಅಡುಗೆ ಮನೆ. ನಡಿ. ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಏನೇನು ಹಾಕಿದ್ದೀರಾ ಇದಕ್ಕೆ? ಹೇಳಲ್ಲ, ಪ್ಲೀಸ್ ಹೇಳಿ. ರಾಗಿ ಅದು ನನಗೂ ಗೊತ್ತು ಅಷ್ಟೇ. ಏನಕ್ಕೆ ಮಿಕ್ಸ್ ಮಾಡಿದ್ದೀರಾ? ರಾಗಿ ದೋಸೆ ಅಲ್ವಾ? ರಾಗಿ ಅಷ್ಟೇ. ಅದೊಂದೇ ಬರುತ್ತಾ ರಾಗಿ ದೋಸೆ? ಇವಾಗ ನೀವು ಹಾಕಿದ್ರೆ ಸಕ್ಕತ್ತ ಬರುತ್ತೆ. ಬರಲಿಲ್ಲ ಅಂದರೆ ಉಯ್ದಿದ ತಕ್ಷಣ ಹಂಗೆ ದೋಸೆ ಅಂತ ಬಂದ್ಬಿಟ್ಟು ರೆಡಿ. ಆಹಾ, ಏನು ಸೂಪರ್ ಆಗಿ ತೆಗಿತೀನಿ ನೋಡಿ. ಅಲ್ವಾ? ಫಸ್ಟೇ ಬಿಡಿಸಿಟ್ಕೊಂಡ್ರೆ ಎಷ್ಟು ಸೂಪರ್ ಆಗಿ ತೆಗಿಬೋದಲ್ವಾ? ಇಲ್ಲ, ಫಸ್ಟೇ ಬಿಡಿಸಿಟ್ಕೊಂಡ್ರೆ ಸಖತ್ತಾಗಿ ಓಪನ್ ಮಾಡ್ಬೋದು ತಾನೇ. ಅದೇನಂತಾರ ಸ್ಕೂಲಲ್ಲಿ ಇದು ಮಾಡ್ತಿದ್ವಲ್ಲ, ಏನು ಮಾಡ್ತಿದ್ವಿ? ಎಕ್ಸಾಮ್ ಬರೆಯೋಕ್ಕೆ. ಅದೇನಂತಾರೆ ಅದಕ್ಕೆ? ಕಾರ್ಡ್ಬೋರ್ಡ್ ಎಕ್ಸಾಮ್. ಇದು ಕಟ್ ಮಾಡೋದು ಸೇಮ್ ಹಂಗೇ ಇದೆ. ಹೆಂಗಿದೆ ಅಂದರೆ ಎಕ್ಸಾಮ್ ಬರಿತಿದ್ವಲ್ಲ ನಾವು. ಬಟ್ ಏನಂದರೆ ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದು. ಬಟ್ ಯಾವುದು ಗೊತ್ತಿಲ್ಲ, ಮೋಸ್ಟ್ಲಿ ಅಮೆಝಾನೇ ಇರ್ಬೇಕು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಚೆನ್ನಾಗಿಲ್ಲ. ಬಟ್ ಚೆನ್ನಾಗಿಲ್ಲ. ತರಿಸಿ ಎಷ್ಟು 1-2 ತಿಂಗಳಾಗಿರ್ಬೇಕೇನೋ. ಅಷ್ಟು ಬೇಗ ಆಲ್ರೆಡಿ ಇದು ತೋರಿಸ್ತೀನಿ ರೀ, ಕಾಯಿ ಕಟ್ ಮಾಡಾಗಿ ತೋರ್ಸ್. ಸ್ವಿಂಗ್ 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 ಸ್ವಿಂಗ್. ಯಾವ ಥರ ಇದೆ ಗೊತ್ತಾ? ನೋಡಿ, ಆಲ್ರೆಡಿ ಊರ್ ಬಾಗ್ಲಾಗೋಗಿದೆ. ಈ ಥರ ಅದಷ್ಟೇ ಅಲ್ಲ, ಇಲ್ಲೂ ಅಷ್ಟೇ ಹಿಂದೆಗಡೆ ಈ ಥರ ಬಂದ್ಬಿಡ್ತಾ ಇದೆ. ಚೆನ್ನಾಗಿಲ್ಲ. ಚಟ್ನಿ ಮಾಡುವ ವಿಧಾನ. ಫಸ್ಟು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ, ನೆಕ್ಸ್ಟು ತೆಂಗಿನಕಾಯಿಯನ್ನು ಹಾಕಿಕೊಳ್ಳಿ, ಆಮೇಲೆ ಸ್ವಲ್ಪ ಕಡಲೆಯನ್ನು ಹಾಕಿಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತೋರಿಸೋನು, ನೀನು ಹೇಳು. ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪನ್ನು ಹಾಕಿಕೊಂಡ ನಂತರ ಅದಾದ ನಂತರ ಆಮೇಲೆ ಮುಂದೆ ಗೊತ್ತಿಲ್ವಾ? ಇಲ್ಲ, ಗೊತ್ತು. ಓ, ನೀವು ರೆಡ್ ಕಲರ್ ಚಟ್ನಿ ಮಾಡ್ತಾ ಇದ್ದೀರಾ? ಎಸ್, ಅಫ್ಕೋರ್ಸ್. ಏನು? ಅಫ್ಕೋರ್ಸ್. ರೆಡ್ ಕಲರ್ ಚಟ್ನಿ ಮಾಡ್ತಾ ಇದ್ದಾರೆ. ರೆಡ್ ಕಲರ್ ಚಟ್ನಿ ಏನೇ ಇರಲಿ, ಒಣಗಿದ ಮೆಣಸಿನ್ಕಾಯಿನೂ ತೊಳೆದ್ಬಿಟ್ಟೆ ಹಾಕೊಳ್ಳಿ. ಹೌದು, ನಾವು ಆ ಮೆಣಸಿನ್ಕಾಯಿ ತೊಗೊಳಕ್ಕೆ ಹೋದಾಗ ಎಷ್ಟೋ ಸಾರಿ ಹೊರಗಡೆ ತೊಗೊಂಡಾಗ ಎಷ್ಟು ಧೂಳು ಬಿದ್ದಿರುತ್ತೆ ಅದ್ರ ಮೇಲೆ ಅಂದರೆ ಅಷ್ಟು ಧೂಳು ಬಿದ್ದಿರುತ್ತೆ. ಇಲ್ಲೂ ಕಾಣಿಸುತ್ತೆ, ತೊಳೆಯಲೇಬೇಕು. ಒಣಗಿದ ಮೆಣಸಿನ್ಕಾಯಿ ತೊಳೆದ ನಂತರ ಇದಕ್ಕೆ ಹಾಕಿಕೊಳ್ಳಿ. ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರ್ಕೋಬೇಕು. ಯಾಕೆ ಹೇಳು? ಯಾಕೆ? ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನನಗಂತೂ ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ. ನಾನು ಹೋಟ್ಲಿಟ್ಟಿದ್ದವನಮ್ಮ, ನಿಂಗೇನು ಗೊತ್ತಾಗುತ್ತೆ? ರಾಜು ಅಲ್ಲ, ಬಟ್ ನನಗೆ ಯೋಚನೆ ಏನು ಗೊತ್ತಾ, ಅಡುಗೆನೂ ಮಾಡ್ತೀಯ ಈಗ. ಆಲ್ರೆಡಿ ಅರ್ಧ ಭಾಗ ಸ್ಟವ್ ಎಲ್ಲ ಹಾಳು ಮಾಡ್ತಾ ಇದೆಯಾ, ಇನ್ನು ಫುಲ್ ಹಾಳು ಮಾಡಿಬಿಡ್ತೀಯಲ್ಲ, ಅದೇ ಬೇಜಾರು. ಏನು ಅರ್ಧ ಭಾಗ ಹಾಳು ಮಾಡಿದ್ದೀನಿ ಹೇಳಿ? ಇದೊಂಚೂರು ಸ್ಮೆಲ್ ಬರಬೇಕು, ಚಿಟಪಟ ಅಂತ ಅನ್ಬೇಕು, ಅಲ್ಲಿವರೆಗೂ ಮಾಡ್ಕೊಳ್ಳಿ. ಅದನ್ನ ಯಾವುದನ್ನ? ಅದು ಏನು ಮಾಡ್ಕೋಬೇಕು? ಮೆಣಸಿನ್ಕಾಯಿನ ಹುರ್ಕೊಳ್ಳಿ. ನೋಡ್ದಾ, ನನಗೆ ಹೇಳ್ದೆ ನೀನು ಅವಾಗಿಂದ ರಾಗಿ ಒಂದೇ ಅಂದ. ಗೋಧಿ ಹಾಕ್ತಾ ಇದ್ದಾರೆ. ನನಗೆ ಸುಳ್ಳು ಹೇಳ್ದೆ ರಾಗಿ ಒಂದೇ ಅಂತ. ಸುಮ್ಮನೆ ಹೇಳ್ತೀನಿ ಅಷ್ಟೇ. ಏನು ರೆಸಿಪಿ ನನಗೆ ಬಿಟ್ಕೊಡ್ಬಾರ್ದು ಅಂತ ನೋಡಿದ್ರ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನನಗೇನೆ. ಪುಟ ಈಗ ಇವ್ರು ಚಿಟಪಟ ಅದು ಆರಬೇಕು, ಇಲ್ಲ ಅಂದ್ರೆ ಎಲ್ಲಿಗೆ ಆರಬೇಕು? ಮೇಲಕ್ಕೆ ಆರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲ, ನಾನು ಇವತ್ತೇ ಫಸ್ಟ್ ಅಡುಗೆ ಮಾಡ್ತಿರೋದು, ಗೊತ್ತಿಲ್ಲ. ಹೌದಾ? ಜಾರು ಬ್ಲಾಸ್ಟ್ ಆಗ್ಬಿಡುತ್ತೆ.
ದೋಸೆಗೆ ರಾಗಿ ದೋಸೆ ಮಾಡುವ ವಿಧಾನ. ಬೇಕಾದ ವಸ್ತುಗಳು ರಾಗಿ ಹಸಿಟ್ಟು ಹಾಗೂ ನೀರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನೆಲ್ಲವನ್ನು ಹಾಕಿ ಕಲಸಿಕೊಂಡ ನಂತರ ಯಾರು ಇಲ್ಲದಿದ್ದಾಗ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ. ಏನಕ್ಕೆ ನಾನು ಇಲ್ಲ ಅಂದಾಗ ತಾನೇ ನೀನು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದು, ನಿನ್ನ ರೆಸಿಪಿ ಹೇಳ್ಬಿಡ್ಬೇಕು ಅಂತ. ಕಳ್ಳ ಸಾಕು ಇರಮ್ಮ, ಅಲ್ಲೆಲ್ಲ ಗಂಟಾಗ್ಬಿಡುತ್ತೆ. ಆಮೇಲೆ ನೋಡಿದೆ ಅಲ್ಲೆಲ್ಲ ಗಂಟು. ಹೋಯ್ತಾ ಚಟ್ನಿ ರುಬ್ಬಿದ್ದು? ಕೆಂಪು ಚಟ್ನಿ ನೋಡಕ್ಕೇನೋ ಚೆನ್ನಾಗಿದೆ, ತಿನ್ನಕ್ಕೆ ಹೆಂಗಿರುತ್ತೆ ಗೊತ್ತಿಲ್ಲ. ಸೂಪರ್ ಆಗಿರುತ್ತೆ. ಡೋಂಟ್ ವರಿ ಬೇಬೇ ಚಿನ್ನಮ್ಮ. ಏನೋ ಅಪ್ರೂಪಕ್ಕೆ ಮಾಡ್ಕೊಡ್ತಾ ಇದ್ದಾರೆ ಇವತ್ತು. ನೋಡೋಣ. ಶೂಟಿಂಗ್ ಟೈಮ್ ಆಯ್ತು, ಬರ್ಲಾಮ? ಬಾಯ್ ಬಾಯ್. ಬಾಯ್ ಬಾಯ್ ಮಾಡ್ಕೊಬಿಡು. ಹಾಂ ಸರಿ ಬಾಯ್. ಆಫ್ ಮಾಡ್ತೀನಿ. ಮಾಡ್ಲಾ? ಬಾ ಮತ್ತೆ. ಇಷ್ಟು ದೊಡ್ಡ ಬಾಟ್ಲಲ್ಲಿ ಒಟ್ಟಿಗೆ ಸುರಿತಾ ಇದೆಯಾ? ಇಲ್ಲ, ತವ ಇದಾಗಲಿ ಅಂತ ಅಷ್ಟೇ. ಯಾರು ದೋಸೆ ಹಾಕಕ್ಕೆ ರೆಡಿ ಆದರು. ಹೆಂಗೆ ಬರುತ್ತೆ ಇವ್ರು ರಾಗಿ ದೋಸೆ ನೋಡೋಣ. ಇದು ರಾಗಿ ದೋಸೆನಾ ನೀರ್ ದೋಸೆನಾ ಹೇಳು ಒಂದ್ ಸ್ವಲ್ಪ ನನಗೆ. ರಾಗಿ ದೋಸೆ ಏನೋ ಅನ್ಕೊಂಡಲ್ಲ ನಾನು. ಈ ಕಡೆ ಕ್ಯಾಮ್ರಾ ತಿರುಗಿಸ್ದಾಗ ಏನ್ ಹೇಳಿ ಹೇಳು. ಬರುತ್ತೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ನೀನ್ ಮಾಡ್ಬೇಕು. ಏನ್ನ ದೋಸೆನ ನೀನ್ ತಾನೇ ಮಾಡ್ಕೊಡ್ತೀನಿ ಅಂದಿದ್ದು, ನಾನು ಯಾಕೆ ಮಾಡ್ಕೊಡ್ತೀನಿ. ನಾನೊಂದು ಕೆಲಸ ಮಾಡ್ಲಾ? ಏನು ಹೇಳಿ? ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ನೀನು ದೋಸೆ ಅದು ದಬಾಕು, ಆಮೇಲೆ ಹೇಳ್ತೀನಿ. ಆದರೂ ಇಲ್ಲೆಲ್ಲ ಏನೋ ಒಣಗ್ದಂಗೆ ಆಗ್ಬಿಟ್ಟಿದೆ. ನೋಡೋಣ, ಎತ್ತೀನಿ. ಆ್ಯಕ್ಚುಲಿ ಫಸ್ಟ್ ದೋಸೆ ಯಾವಾಗಲೂ ಹಾಳಾಗುತ್ತೆ. ಓ, ನೀನು ಹೇಳ್ತೀಯಲ್ಲಮ್ಮ. ತಿರುಗ್ಸು. ಫಸ್ಟ್ ದೋಸೆ ಸ್ವಲ್ಪ ಹಾಳಾಗುತ್ತೆ, ಕರೆಕ್ಟಾಗಿ ಹಾಕಿಲ್ಲ. ಹಾಳಾಗುತ್ತೆ ಇಲ್ಲ, ಬೆಂದಿತ್ತು, ನಾನೇ ಹಾಳು ಮಾಡಿಬಿಟ್ಟೆ. ನೋಡು, ಚೆನ್ನಾಗಿ ಬಂದಿದೆ. ಸ್ವಲ್ಪ ಬೇಯಬೇಕಿತ್ತು, ನಾನೇ ಅರ್ಜೆಂಟ್ ಮಾಡಿಬಿಟ್ಟೆ. ಪರವಾಗಿಲ್ಲ. ಹಾಳಿದವನು ಬಾಳೆಯಾನು. ಜಾಗ ಬಿಡವ. ಅದೊಂದು ಫಸ್ಟ್ ತಿಂಡಿ ರೆಡಿ ಆಗೋ ಅಷ್ಟರಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇರೆ ತಿಂಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳ, ಇಲ್ಲ ಆರ್ಡ್ರ್ ಮಾಡ್ಕೊಬಿಡ್ಲ ಇವತ್ತೊಂದು ದಿನ ಅಂತ. ಅಲ್ಲ, ಅವಾಗಲೇ ನನ್ನನ್ನು ಕಳಿಸ್ಬಿಟ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಥರ ಏನಾಗ್ತೆ ನೀನು ಗೋಧಿ ಹಿಟ್ಟು ಬೇರೆ ಹಾಕ್ಬಿಟ್ಟು ಮಾಡಿದೆ. ಅದಕ್ಕೆ ಚೆನ್ನಾಗಿ ಬಂದಿಲ್ಲ. ಯಾಕೆ? ಗೋಧಿ ಹಿಟ್ಟು ಹಾಕ್ಬಾರ್ದು. ಈಗ ಗೋಧಿ ಹಿಟ್ಟು ಕತೆ ಆಯಿತು. ಈಗ ರವೆ ಹಾಕ್ಬಿಟ್ಟು ಮಾಡ್ಕೊಡ್ತಾರಂತೆ, ನೋಡೋಣ. ಸಖತ್ತಾಗಿದೆ. ಫಸ್ಟ್ನೇದು ಗಂಡು ದೇವ್ರಿಗೆ, ಎರಡನೇದು ಅಮ್ಮು, ನಾನು ಅಲ್ಲೋಗಿ ಕೂತಿರ್ತೀನಿ, ಯಾವ ದೋಸೆ ಬರುತ್ತೋ ಅದು ಕೊಡು, ಆಗಿಲ್ಲ ಅಂದರೆ ಹೇಳು. ಟೈಮ್ ಬೇರೆ ಆಗ್ತದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಮಧ್ಯದಲ್ಲಿ ಯಾಕೆ ಹಿಂಗೆ ಓಪನ್ ಆಗ್ತದೆ ಅಂತ. ಅದು ರಾಗಿ ರೊಟ್ಟಿ ಎಲ್ಲ ಏನಂದರೆ ಚೆನ್ನಾಗಿ ಸ್ವಲ್ಪ ಕೆಲವರು ನೀರನ್ನ ಹಿಂಗೆ ಮೇಲೆ ಸವರ್ತಾರೆ, ಅದು ಈ ಥರ ಡ್ರೈ ಆಗಬಾರ್ದು ಅಂತ. ಆಮೇಲೆ ಇನ್ನೂ ಚೆನ್ನಾಗಿ ದೋಸೆ ಥರನೇ ಬರಬೇಕು ಅಂದರೆ ಉದ್ದಿನ ಬೇಳೆ ಎಲ್ಲ ನೆನೆಸಿ ರಾತ್ರಿನೇ ಮಿಕ್ಸ್ ಮಾಡಬೇಕು, ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡಬೇಕು ಓವರ್ ನೈಟ್. ಅವಾಗ ನಿಮಗೆ ಪಕ್ಕ ಬರೋದು. ಈ ಊರ ಕಡೆ ಎಲ್ಲ ಮಾಡೋದು ಹೆಂಗಂದರೆ ತಟ್ಟುತ್ತಾರೆ, ಅವರಾದರೆ ಅದು ತವ ಚೆನ್ನಾಗಿರುತ್ತೆ, ಬಳಿತಾರೆ ಅಂತಾರಲ್ಲ ರಾಗಿ ರೊಟ್ಟಿ, ಆ ಥರ ಬರುತ್ತೆ. ಈ ಥರ ದೋಸೆ ಥರ ಎಲ್ಲ ಇನ್ಸ್ಟೆಂಟಾಗೆಲ್ಲ ರಾಗಿ ರೊಟ್ಟಿ ಅಷ್ಟು ಈಸಿಯಾಗಿ ಬರಲ್ಲ. ಸರಿ, ನಾನು ಚಪಾತಿ ಮಾಡು. ಹಾಂ, ಅಲ್ಲ ಚಪಾತಿ ಮಾಡು, ಏನು ಮಾಡಲಿ. ಕೊನೆಗೂ ಒಂದು ದೋಸೆ ಬಂದ್ಬಿಡ್ತು. ನನ್ನ ಹಾಡ್ಕೊಂತೀರಿ ರಂಜಿತಾ ಅವರೇ. ವಾವ್, ಗರ್ಗರಿಯ ಕ್ರಿಸ್ಪಿ ಆಗಿದೆ, ತಿನ್ರಿ.
ಯಾವುದೋ ಬೆಕ್ಕು ಆಲ್ರೆಡಿ ಚಟ್ನಿ ಅಲ್ಲೇ ತಿನ್ಬಿಟ್ಟಿದೆ. ಒಂದು ದೋಸೆ ಮಾಡಿಬಿಟ್ಟಿದ್ದಾರೆ, ರಾಗಿ ದೋಸೆ. ನೋಡೋಣ. ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಬಂದಿರೋ ದೋಸೆ ಎಷ್ಟನೇ ದೋಸೆ ಆದ್ಮೇಲೆ ಬಂದಿರೋದು ಇದು? 4ನೇ ದೋಸೆ. 4 ದೋಸೆಗಳ ನಂತರ ಬಂದಿರೋ ದೋಸೆ ಇದು. ಬಟ್ ಕ್ರಿಸ್ಪಿ ಆಗಿದೆ ಯಾ ಅಲ್ವಾ? ಅಟ್ಲೀಸ್ಟ್ ಇಷ್ಟು ಮಾಡಿದ್ದಕ್ಕಾದ್ರೆ ಇದು ಒಂದಾದ್ರೂ ಬಂತಲ್ಲ. ತಿನ್ನಂಗಾರು ಇದೆ. ನೀನೇ ಹೇಳ್ತಾ ಇದೀಯಾ? ತಿನ್ನಂಗಿದೆ. ಹೇಳ್ರಿ, ಏನು ಒಂದು ದೋಸೆ ಬಂದ್ಬಿಡ್ತು ಅಂತ ಫುಲ್ ವಾಯ್ಸೇ ಚೇಂಜ್ ಆಗೋಯ್ತು. ಒಂದೇನಿಲ್ಲ, 3 ದೋಸೆನೂ ಸೂಪರ್ ಆಗಿ ಬಂತು. ಕ್ರಿಸ್ಪಿಯಾಗಿ. ತಿನ್ನಿ, ಬನ್ನಿ ನೀವು ತಿನ್ನಿ. ತಿಂತೀವಿ, ತಿನ್ನಿ. ರೇ ನಾವು ದೋಸೆನೂ ಹಾಕ್ತಾ ಇದೀವಿ, ತಿನ್ನಿ.